ಹಾಯ್ ಹಲೋ ನಮಸ್ಕಾರ. ಟೆಕ್ನಿಕಲ್ ಚಿಕ್ಕಯ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ನಾನಿವತ್ತು ನಿಮಗೆ ಜಿಲಿ ಆ್ಯಪ್ನ ಬಗ್ಗೆ ಮಾಹಿತಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಜೊತೆಗೆ ಯೂಟ್ಯೂಬ್ ಚಾನಲಲ್ಲಿ ಕೆಲವು ಸೆಟ್ಟಿಂಗ್ಸ್ಗಳಿದೆ ಬಾಕಿ, ಜೊತೆಗೆ ಯೂಟ್ಯೂಬ್ ಚಾನಲ್ನ ಕೆಲವು ಸೆಟ್ಟಿಂಗ್ಗಳು ಬಾಕಿ ಇದೆ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ಟೆಕ್ನಿಕಲ್ ಚಿಕ್ಕಯ್ಯ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆದುಕೊಳ್ಳಿ. ಜೊತೆಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಎಲ್ಲರಿಗೂ ಉಪಯುಕ್ತ ಮಾಹಿತಿ ಸಿಗಲಿ. ಸ್ನೇಹಿತರೆ, ಈಗ ನಿನ್ನೆ ನನಗೆ ಒಬ್ಬರು ಮೆಸೇಜ್ ಹಾಕಿದರು. ಅವರು ನಮ್ಮ ಸ್ಕೂಲಿನ ಟೀಚರ್ ಆಗಿದ್ದಾರೆ. ಅವರು ಒಂದು ಮೆಸೇಜನ್ನು ಹಾಕಿದ್ದಾರೆ ವಾಟ್ಸಪ್ಪಲ್ಲಿ. ಸರ್, ಈ ರೀತಿ ಬರ್ತಾಯಿದೆ, ಏನು ಮಾಡಬೇಕು ಅಂತ ಹೇಳಿ. ಅವರು ಯೂಟ್ಯೂಬ್ ಚಾನಲಲ್ಲಿ ಯುವರ್ ಅಕೌಂಟ್ ಈಸ್ ಆ್ಯಟ್ ಗ್ರೇಟರ್ ರಿಸ್ಕ್ ಆಫ್ ಅಟ್ಯಾಕ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಟು ಸ್ಟೆಪ್ ವೆರಿಫಿಕೇಷನ್, ಟರ್ನ್ ಇಟ್ ಆನ್ ನೌ ಫಾರ್ ಎಕ್ಸ್ಟ್ರಾ ಸೆಕ್ಯೂರಿಟಿ. ಈ ರೀತಿ ಬರ್ತಾಯಿದೆ, ಏನು ಮಾಡಬೇಕು ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದರು. ಧನ್ಯವಾದಗಳು ಟೀಚರ್, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕಾಗಿ. ಹಾಗೆ ನಮ್ಮ ವಿಡಿಯೋಗಳನ್ನ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಈಗ ಬನ್ನಿ, ಈ ಒಂದು ಅವ್ರಿಗೆ ಬರ್ತಾ ಇರ್ತಕ್ಕಂಥ ಒಂದು ಏನು ಪ್ರಾಬ್ಲಮ್ ಇದೆಯೋ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಆಮೇಲೆ ಜಿಲಿ ಆ್ಯಪ್ನ ಬಗ್ಗೆ ನಾನು ನಿಮಗೆ ಮಾಹಿತಿ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಒಂದು ಏನಪ್ಪ ಅಂತಂದರೆ, ಇನ್ನೊಂದು ಏನಂತಂದರೆ, ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತೀವಿ, ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ. ಆದರೆ ಏನು ತಪ್ಪು ಮಾಡ್ತೀವಿ ಅಂತಂದರೆ, ನಮ್ಮ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನಾವೇ ನೋಡ್ತೀವಿ. ಆ ರೀತಿ ಮಾಡೋದ್ರಿಂದ ನಮ್ಮ ಚಾನಲ್ ಗ್ರೋತ್ ಆಗೋದಿಲ್ಲ, ಮತ್ತು ಯೂಟ್ಯೂಬ್ ಚಾನಲ್ ಅದರ ಮೇಲೆ ರಿಸ್ಕ್ ಹಾಕಿ ನಮ್ಮ ಚಾನಲನ್ನು ಡಿಲೀಟ್ ಮಾಡುತ್ತೆ. ಸೊ ಇದನ್ನು ಎಚ್ಚರಿಕೆ ಇರಲಿ. ನಮ್ಮ ಚಾನಲ್ನ ಗ್ರೋತ್, ನಾವು ಏನಕ್ಕೆ ಆ ವಿಡಿಯೋಗಳನ್ನು ಪದೇ ಪದೇ ನೋಡ್ತೀವಿ ಅಂದರೆ, ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಮತ್ತು ಎಷ್ಟು ಜನ ಆ ವಿಡಿಯೋಗಳನ್ನು ನೋಡಿದ್ದಾರೆ ಅನ್ನೋ ಒಂದು ಕುತೂಹಲದಲ್ಲಿ ಅದನ್ನು ನೋಡೋಕೆ ಹೋಗ್ತೀವಿ. ಅದ್ರ ಬದಲಾಗಿ ನಾವು ಅದರ ಮಾಹಿತಿಯನ್ನು ನಾವು ತಿಳ್ಕೊಬೇಕಾದ್ರೆ, ಒಂದು ಯೂಟ್ಯೂಬ್ ಚಾನಲ್ನ ಇನ್ನೊಂದು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನನ್ನು ನೀವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಅಪ್ಲಿಕೇಶನ್ ಯಾವುದಪ್ಪ ಅಂತಂದರೆ, ಈಗ ನೋಡಿ ಪ್ಲೇಸ್ಟೋರ್ ಇದೆಯಲ್ಲ, ಈ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು YT ಸ್ಟುಡಿಯೋ ಅಂತ ಹೇಳಿ ಟೈಪ್ ಮಾಡಿ. YT ಸ್ಟುಡಿಯೋ ಅಂತ ಟೈಪ್ ಮಾಡಿ, ಆಮೇಲೆ ಪ್ರೆಸ್ ಮಾಡಿ. ಇಲ್ಲಿ ನೋಡಿ YT ಸ್ಟುಡಿಯೋ ಅಂತ ಹೇಳಿ ಬಂತಲ್ಲ, ಇಲ್ಲಿ ನಂದು ಅಪ್ಡೇಟ್ ಅಂತ ಬರ್ತಾ ಇದೆ. ಇಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಕೊಡಿ. ಆಮೇಲೆ ಇಲ್ಲಿ ನೀವು ಇನ್ಸ್ಟಾಲ್ ಆದ ನಂತರ ಈ ರೀತಿ ಓಪನ್ ಅಂತ ಕೇಳುತ್ತೆ, ಇದರ ಮೇಲೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟ ನಂತರ ಇಲ್ಲಿ ನೋಡಿ, ನನ್ನ ಇನ್ನೊಂದು ಚಾನಲ್ನ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ರೆಕಾರ್ಡಿಂಗ್ ಸ್ಟುಡಿಯೋಗೆ ಸಂಬಂಧಪಟ್ಟ ಹಾಗೆ, ವಿಡಿಯೋ ಎಡಿಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಮತ್ತು ಗ್ರಾಫಿಕ್ಸ್ ಡಿಸೈನ್ಗಳ ಬಗ್ಗೆ ಮಾಹಿತಿ ಹಾಕ್ತಾ ಇರ್ತೀನಿ. ಆ ಚಾನಲ್ ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸ್ನೇಹಿತರೆ, ಈಗ ಇಲ್ಲಿ ಒಂದು ನಮ್ಮ ಲೋಗೋ ಕಾಣಿಸ್ತಾ ಇದೆ ನೋಡಿ, ಲಯ ಸಂಗೀತ ಲೋಕದ. ಇದರ ಮೇಲೆ ನೀವು ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿದ ನಂತರ ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಹೇಳಿ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಒಂದು ಏರೋ ಮಾರ್ಕ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ಯಾವೆಲ್ಲ ಚಾನಲ್ಗಳು ಇದರಲ್ಲಿ ಇವೆಯೋ ಅವೆಲ್ಲ ಚಾನಲ್ಗಳು ಇದರಲ್ಲಿ ಕಾಣಿಸುತ್ತೆ. ನೀವು ಈಗ ಏನು ಮಾಡಬೇಕಪ್ಪ ಅಂತಂದರೆ, ನನ್ನ ಒಂದು ಡಮ್ಮಿ ಚಾನಲನ್ನು ನಾನು ಇಟ್ಟಿದ್ದೇನೆ, ಯಾಕಂದರೆ ಕೆಲವು ಸೆಟ್ಟಿಂಗ್ಗಳನ್ನು ಏನಾದರೂ ಮರ್ತಿದ್ರೆ ಅದನ್ನು ಮಾಡಿ ತೋರಿಸೋಕೆ ಅಂತ ಹೇಳಿ. ನಾನೀಗ ಅದನ್ನು ಓಪನ್ ಮಾಡ್ತೀನಿ. ನಿಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಯುವರ್ ಗೆಟಿಂಗ್ ಕ್ರಿಯೇಟರ್ ನೋಟಿಫಿಕೇಷನ್ ಇನ್ 2 ಪ್ಲೇಸಸ್, ಯೂಟ್ಯೂಬ್ ಆ್ಯಂಡ್ ಸ್ಟುಡಿಯೋ, ಟರ್ನ್ ದೆಮ್ ಆಫ್ ಇನ್ ದ ಯೂಟ್ಯೂಬ್ ಆ್ಯಪ್ ಅಂತ ಬರ್ತಾ ಇದೆ. ನೀವೀಗ ಏನು ಮಾಡಬೇಕಪ್ಪ ಅಂತಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ, ಕಂಟೆಂಟ್ ಅಂತ ಬರ್ತದೆ, ಆಮೇಲೆ ಅನಾಲಿಟಿಕ್ಸ್, ಕಮೆಂಟ್ಸ್, ಆಮೇಲೆ ಅರ್ನ್ ಅಂತ ಹೇಳಿ. ಈಗ ಇದರಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ, YT ಸ್ಟುಡಿಯೋ ಇನ್ಸ್ಟಾಲ್ ಮಾಡ್ಕೊಳ್ಳಿ. YT ಸ್ಟುಡಿಯೋ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇಲ್ಲಿ ಏನು ಲೋಗೋ ಕಾಣಿಸುತ್ತೋ ಅದರ ಮೇಲೆ ಕ್ಲಿಕ್ ಮಾಡಿ, ಮ್ಯಾನೇಜ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಇಮೇಲ್ ಐ ಡಿಯಿಂದ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಅಕೌಂಟ್ ಕ್ರಿಯೇಟ್ ಮಾಡಿದಿರೋ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅದು ಓಪನ್ ಆಗುತ್ತೆ.
ಓಪನ್ ಆದ ನಂತರ ಇಲ್ಲಿ ನೋಡಿ ಈ ಅರ್ನ್ ಅಂತ ಏನಿದೆಯೋ ಈ ಅರ್ನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೀವು ಸ್ಕ್ರಾಲ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಬರುತ್ತಲ್ಲ. ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ಸ್ನೇಹಿತರೆ, ನಾವು ಯೂಟ್ಯೂಬಿಂದ ಹಣ ಗಳಿಸೋದಂದರೆ ಯೂಟ್ಯೂಬ್ನ ಒಂದು ಪಾಲಿಸಿ ಇದೆ. ಆ ಪಾಲಿಸಿನ ನಾವು ಕಂಪಲ್ಸರಿಯಾಗಿ ಫಾಲೋ ಮಾಡಲೇಬೇಕಾಗತ್ತೆ. ಏನಪ್ಪ ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು, 1000 ಸಬ್ಸ್ಕ್ರೈಬರ್ಸ್ ಆಗಬೇಕು, 4,000 ತಾಸಿನ ವಾಚ್ ಟೈಮ್ ಆಗಬೇಕು. ಇಲ್ಲಿ ನೋಡಿ 0 to 4,000 ಅವರ್ಸ್ ವಾಚ್ ಟೈಮ್ ಆದರೆ 1 ವರ್ಷದಲ್ಲಿ ಆಗಬೇಕು. ಅಂದರೆ ನಮ್ಮ ಚಾನಲ್ನ ಮಾನಿಟೈಸ್ ಮಾಡ್ತಾರೆ. ಸ್ನೇಹಿತರೆ, ಈ ರೀತಿ ಯೂಟ್ಯೂಬ್ನ ಒಂದು ಟರ್ಮ್ ಆ್ಯಂಡ್ ಪಾಲಿಸಿ ಇದೆಯಲ್ಲ, ಇದನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ಮಾಡಿದ ನಂತರ ನಮಗೆ ಈ ಟರ್ಮ್ ಆ್ಯಂಡ್ ಪಾಲಿಸಿನ ನಾವು ಫಾಲೋ ಮಾಡಿದ್ರೆ ನಮಗೆ ಮಾನಿಟೈಸ್ ಆಗುತ್ತೆ. ಯೂಟ್ಯೂಬಿಂದ ನಾವು ಹಣವನ್ನು ಅರ್ನ್ ಮಾಡ್ಬೋದು, ಅಂದರೆ ಹಣವನ್ನು ಗಳಿಸ್ಬೋದು. ಈಗ ಬನ್ನಿ, ಟೀಚರ್ಸ್ ಪ್ರಾಬ್ಲಮ್ಗೆ ಏನು ಸಮಸ್ಯೆ ಆಗ್ತಿದೆ ಸರ್, ಈ ರೀತಿ ಬರ್ತಾ ಇದೆ ಅಂತ ಕೇಳಿದ್ರಲ್ಲ, ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ ಟರ್ನ್ ಆನ್ ಅಂತ ಹೇಳಿ ಒಂದು ಆಪ್ಷನ್ ಇದೆಯಲ್ಲ, ಈ ಟರ್ನ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನಿಮ್ಮ ಚಾನಲ್ನ ಪಾಸ್ವರ್ಡನ್ನು ಇಲ್ಲಿ ನೀವು ಎಂಟ್ರ್ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ಕೊಡಿ. ಇದಾದ ನಂತರ ಇಲ್ಲಿ ನೋಡಿ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತಲ್ಲ, ಈ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ. ಕೊಟ್ಟ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಿ. ಈ ಮೊಬೈಲ್ ನಂಬರನ್ನು ಆ್ಯಡ್ ಮಾಡಿದ ನಂತರ ಈಗ ನೀವು ಟೆಕ್ಸ್ಟ್ ಮೆಸೇಜ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀರಾ. ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಅಂತ ಹೇಳಿದೆಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸೆಂಡ್ ಅಂತ ಕೊಡಿ. ಈ ಮೊಬೈಲ್ ನಂಬರನ್ನು, ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಿ. ಆಮೇಲೆ ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸೆಂಡ್ ಮಾಡಿ. ಸೆಂಡ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಎಂಟರ್ ಮಾಡಬೇಕು. ಇಲ್ಲಿ ಕಾಪಿ ಮಾಡ್ಕೊಳ್ಳಿ, ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿ ನೋಡಿ, ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಕೊಡಿ. ಆಮೇಲೆ ಟರ್ನ್ ಆನ್ ಅಂತ ಒಂದು ಆಪ್ಷನ್ ಬರುತ್ತೆ, ಆ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಟರ್ನ್ ಆನ್ ಆದ ನಂತರ ಅದು ಓಕೆ ಆಗುತ್ತೆ. ಓಕೆ ಆದ ನಂತರ ಪೂರ್ತಿಯಾಗಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ನೀವು ಮತ್ತೆ ಒಂದು ಸಾರಿ YT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. YT ಸ್ಟುಡಿಯೋನ ಓಪನ್ ಮಾಡ್ಕೊಂಡ ನಂತರ ಅರ್ನ್ ಅಂತ ಹೇಳಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಆಗಲೇ ಬರ್ತಿತ್ತಲ್ಲ, ಅದು 2 ಸ್ಟೆಪ್ ವೆರಿಫಿಕೇಷನ್ ಫಾಲೋ ಕಮ್ಯುನಿಟಿ ಗೈಡ್ಲೈನ್ಸ್, ಇವೆರಡನ್ನು ನಾವು ಫಾಲೋ ಮಾಡಿ ಈ ಸೆಕೆಂಡ್ ಸ್ಟೆಪ್ಪನ್ನು ನಾವು ವೆರಿಫಿಕೇಷನ್ ಮುಖಾಂತರ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಷ್ಟು ಈ ಒಂದು ಪ್ರಾಬ್ಲಮ್ನ ಮಾಹಿತಿ ಇತ್ತು. ಈಗ ಸ್ನೇಹಿತರೆ, ನಾವು ವಿಡಿಯೋ ಹಾಕ್ತಿದ್ದಂತೆ ನಮಗೆ ಹಣ ಬರಬೇಕು. ಈಗ ಒಂದು ಏನಪ್ಪ ಅಂತಂದರೆ, ಬಹಳ ಜನ ನಾವು ಶಾರ್ಟ್ಸ್ ವಿಡಿಯೋಗಳನ್ನು ಕ್ರಿಯೇಟರ್ಸ್ ಇದ್ದೀವಿ. ಶಾರ್ಟ್ ವಿಡಿಯೋಗಳನ್ನು ಮಾಡ್ತೀವಿ. ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ತೀವಿ. ಈಗ ಇನ್ಸ್ಟಾಗ್ರಾಮಲ್ಲಿ ನಾವು ವಿಡಿಯೋ ಹಾಕೋದ್ರಿಂದ ಹಣವನ್ನು ಗಳಿಸೋಕ್ಕಾಗೋದಿಲ್ಲ. ಹಣ ಗಳಿಸ್ಬೇಕಾದ್ರೆ ಅದ್ರ ಕೆಲವು ನಿಯಮಗಳಿದೆ, ಅದನ್ನು ನಾವು ಪಾಲಿಸಬೇಕಾಗತ್ತೆ. ಆದರೆ ಇಲ್ಲಿ ಒಂದು ಆ್ಯಪ್ನ ಬಗ್ಗೆ ನಾನು ಒಂದು ಮಾಹಿತಿ ಹೇಳ್ತೀನಿ. ಅದು ಯಾವುದಪ್ಪ ಅಂತಂದರೆ, ಇಲ್ಲಿ ನೋಡಿ ಪ್ಲೇಸ್ಟೋರ್ಗೆ ಹೋಗಿ. ಪ್ಲೇಸ್ಟೋರ್ಗೆ ಹೋದ ನಂತರ ನೀವು ಜಿಲಿ ಅಂತ ಹೇಳಿ ಟೈಪ್ ಮಾಡಿ. ಇಲ್ಲಿ ನೋಡಿ ZILI ಜಿಲಿ ಇಂಡಿಯನ್, ಈ ಜಿಲಿ ಶಾರ್ಟ್ಸ್ ವಿಡಿಯೋ ಆ್ಯಪ್ ಇದೆ. ಈ ಆ್ಯಪ್ ಮೇಲೆ ನೀವು ಇಲ್ಲಿ ನನಗೆ ಓಪನ್ ಅಂತ ಬರ್ತಾ ಇದೆ, ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ಕೊಡಿ. ಇನ್ಸ್ಟಾಲ್ ಆದ ನಂತರ
ನೀವು ಇದನ್ನು ಓಪನ್ ಅಂತ ಬರುತ್ತೆ, ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಸ್ನೇಹಿತರೆ ಇಲ್ಲಿ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಪ್ರೊಫೈಲ್ ಅಂತ ಸಿಗತ್ತೆ ನಿಮಗೆ. ಆ ಪ್ರೊಫೈಲಲ್ಲಿ ನೀವು ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಇಲ್ಲಿ ಈ ಪ್ರೊಫೈಲ್ಗಳನ್ನು ನೀವೆಲ್ಲ ಫಿಲ್ ಮಾಡಬೇಕಾಗತ್ತೆ. ಆಮೇಲೆ ನಿಮ್ಮ ಫೇಸ್ಬುಕ್ ಅಕೌಂಟ್ನ ಲಿಂಕ್ ಹಾಕೋಬೋದು ಅಥವಾ ಇನ್ಸ್ಟಾಗ್ರಾಮ್ನ ಅಕೌಂಟ್ನ ಲಿಂಕನ್ನು ನೀವು ಇಲ್ಲಿ ಹಾಕ್ಬೋದು. ಈಗ ನೀವು ಏನಪ್ಪ ಅಂತಂದರೆ ನೀವು ಇನ್ಸ್ಟಾಗ್ರಾಮ್ಗೋಸ್ಕರ ವಿಡಿಯೋ ಮಾಡಿರ್ತೀರಲ್ಲ, ಆ ವಿಡಿಯೋಗಳನ್ನು ನೀವು ಏನು ಮಾಡಬೇಕಂತಂದರೆ ಅದೇ ವಿಡಿಯೋಗಳನ್ನು ನೀವು ಕಾಯಿನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಸ್ವಲ್ಪ ಎಡಿಟ್ ಮಾಡಿದ ನಂತರ ನೀವೇನು ಮಾಡಬೇಕಂತಂದರೆ ಇಲ್ಲಿ ನಿಮಗೆ ಒಂದು ಪ್ಲಸ್ ಐಕಾನ್ ಸಿಗುತ್ತೆ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಒಂದು ಇಲ್ಲಿ ಮಾರ್ಕ್ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಜಿಲಿ ಆ್ಯಪ್ ಮುಖಾಂತರ ನೀವು ನಿಮ್ಮ ವಿಡಿಯೋಗಳ ಶೂಟ್ ಮಾಡ್ಬೋದು. ಆಮೇಲೆ ಜೊತೆಗೆ ಮ್ಯೂಸಿಕ್ಗಳು ಬೇಕಾದರೆ ಇಲ್ಲಿ ಸೆಲೆಕ್ಟ್ ಆಡಿಯೋ ಅಂತ ಹೇಳಿದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವ ಕ್ಯಾಟಗರಿ ಬೇಕೋ ಆ ಕ್ಯಾಟಗರಿಯನ್ನು ನೀವು ಚೂಸ್ ಮಾಡಿಕೊಂಡು ಆ ವಿಡಿಯೋಗಳನ್ನು ಮಾಡ್ಬೋದು. ಅಥವಾ ಇಲ್ಲಿ ಅಪ್ಲೋಡ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ್ಯಾವ ವಿಡಿಯೋಗಳಿದೆಯೋ ನಿಮ್ಮದೆಲ್ಲ ವಿಡಿಯೋ ಇದರಲ್ಲಿ ನಿಮಗೆ ಕಾಣಿಸುತ್ತೆ. ಆ ವಿಡಿಯೋಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಒಂದು ವಿಡಿಯೋನ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟ ನಂತರ ಆಮೇಲೆ ಇಲ್ಲಿ ಟೆಕ್ಸ್ಟ್ ಏನಾದರೂ ಹಾಕೋದಿದ್ರೆ ನೀವು ಟೆಕ್ಸ್ಟ್ ಹಾಕ್ಬೋದು. ಅಥವಾ ಆಮೇಲೆ ಇಲ್ಲಿ ನೆಕ್ಸ್ಟ್ ಮಾಡಿ. ನೆಕ್ಸ್ಟ್ ಕೊಟ್ಟ ನಂತರ ಇಲ್ಲಿ ಟೈಟಲನ್ನು ಆ್ಯಡ್ ಮಾಡಿ. ಆಮೇಲೆ ಇಲ್ಲಿ ಟ್ಯಾಗನ್ನು ಆ್ಯಡ್ ಮಾಡ್ಬೋದು ನೀವು. ಜೊತೆಗೆ ಫ್ರೆಂಡ್ಸನ್ನು ಆ್ಯಡ್ ಮಾಡೋದ್ರದ್ದೇ ಆ್ಯಡ್ ಮಾಡ್ಬೋದು. ಆಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಇಲ್ಲಿ ಶೇರ್ ಮಾಡಲಿಕ್ಕೆ ಆಪ್ಷನ್ಗಳಿದೆ. ನೀವು ಯಾವುದಕ್ಕೆ ಶೇರ್ ಮಾಡಬೇಕಂತೀರೋ ಅದಕ್ಕೆ ನೀವು ಶೇರ್ ಮಾಡ್ಬೋದು. ಈಗ ನೀವು ಪಬ್ಲಿಷನ್ನು ಕೊಡಿ. ಇಲ್ಲಿ ಪಬ್ಲಿಷ್ ಕೊಟ್ಟ ನಂತರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಇಲ್ಲಿ ಒಂದು ಆಪ್ಷನ್ ಬರುತ್ತಲ್ಲ, ಇಲ್ಲಿ ಜೆಡ್ ಕಾಯಿನ್ ಅಂತ ಹೇಳಿ, ಈ ಜೆಡ್ ಕಾಯಿನ್ಗಳ ಮುಖಾಂತರನೇ ನಿಮಗೆ ಹಣ ಬರುತ್ತೆ. ಕೇವಲ ಒಂದು 20 ದಿನ ನಾವು ಡೈಲಿ 1-2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೆ 20 ದಿನದಲ್ಲಿ ನಮಗೆ ಕಾಯಿನ್ಗಳು ಬರುತ್ತೆ. ಆ ಕಾಯಿನ್ಗಳನ್ನ ಮುಖಾಂತರ ನಾವು ಹಣವನ್ನು ಇಲ್ಲಿ ಅರ್ನ್ ಮಾಡಬಹುದು. ಈಗ ನಮ್ಮ ವಿಡಿಯೋ ಅಪ್ಲೋಡ್ ಆಗಿದೆ. ಈಗ ಇಲ್ಲಿ ನೋಡಿ ಈ ವಿಡಿಯೋ ಅಪ್ಲೋಡ್ ಆಗಿದೆಯಲ್ಲ, ಈ ವಿಡಿಯೋ ಮೇಲೆ ನಮಗೆ ಕಾಯಿನ್ ಬರುತ್ತೆ. ಯಾವ ರೀತಿ ಕಾಯಿನ್ ಬರುತ್ತೆ ಅಂತಂದರೆ, ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು, ಜೆಡ್ ಪಾಯಿಂಟನ್ನು ಇಲ್ಲಿ 27 ಕಾಯಿನ್ಗಳು ನನಗೆ ಸಿಕ್ಕಿದೆ. ಆ 27 ಕಾಯಿನ್ಗಳಿದೆಯಲ್ಲ ಅದನ್ನು ಜಾಸ್ತಿ ಪಡ್ಕೊಂಡಾಗೆ ನಮಗೆ ಹೆಚ್ಚು ಹಣವನ್ನು ಗಳಿಸಲಿಕ್ಕೆ ಇಲ್ಲಿ ಆಗತ್ತೆ. ಇಷ್ಟು ಈ ಜಿಲಿ ಆ್ಯಪಲ್ಲಿ ನಾವು ಏನು ವಿಡಿಯೋ ಮಾಡಿರ್ತೀವೋ ಅದೇ ವಿಡಿಯೋಗಳನ್ನು ನಾವು ಏನು ಮಾಡಬೇಕಪ್ಪ ಅಂತಂದರೆ ಅದೇ ಕ್ಯಾಟಗರಿ ವಿಡಿಯೋನ ನಾವು ಏನು ಮಾಡಬೇಕು, ಯೂಟ್ಯೂಬಲ್ಲಿ ಕೂಡ ನಾವು ಅರ್ನ್ ಮಾಡ್ಬೋದು. ಯೂಟ್ಯೂಬಲ್ಲಿ ಯಾವ ರೀತಿ ಅರ್ನ್ ಮಾಡೋದು ಅಂತಂದರೆ, ನಮ್ಮ ಚಾನಲ್ ಇದೆಯಲ್ಲ, ಯೂಟ್ಯೂಬಿಂದ ಶಾರ್ಟ್ಸ್ಗಳನ್ನು ಹಾಕಿ ಯಾವ ರೀತಿ ಅರ್ನ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸ್ನೇಹಿತರೆ, ಈಗ ನಾನು ಹೇಳಿರೋ ಈ ಜಿಲಿ ಆ್ಯಪ್ನ ಬಗ್ಗೆ ಮತ್ತು ಕೆಲವು ಸೆಟ್ಟಿಂಗ್ಸ್ನ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಟೆಕ್ನಿಕಲ್ ಚಿಕ್ಕಯ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಆಲನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.